ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್. ಇದು ನನ್ನ ಬೆಳಗಿನ ಜಾವದ ವ್ಲಾಗ್ ಆಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ನನ್ನ ದಿನಚರಿ ಇರುತ್ತೆ. ಒಂದು ಟೈಲರ್ ಆದವರು ನೀವು ಯಾವ ರೀತಿಯೆಲ್ಲ ಕೆಲಸ ಮಾಡಿಕೊಂಡ್ರೆ ಬೇಗ ಬೇಗ ಮನೆ ಕೆಲಸ ಮುಗಿಸಿ ಬಟ್ಟೆ ಹೊಲಿಬೋದು. ಎಷ್ಟೇ ನೀವು ಟೈಲರಿಂಗ್ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾನು ಎದ್ದಿರೋದು 3:30, ಆದರೆ ವಿಡಿಯೋ ಮಾಡ್ತಾ ಇರೋದು 4:30. 3:30 ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ನಾನು ಕಸ ಹೊಡೆದು ನೆಲ ಒರೆಸಿ ಎಲ್ಲ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ದೇವಸ್ಥಾನಕ್ಕೆ ತಗೊಂಡೋಗೋದಕ್ಕೆ ವಿಷ್ಣು ಸಹಸ್ರನಾಮ ಬುಕ್ಕು. ಮತ್ತು ಸಾಧ್ಯವಾದಷ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಈಗ ನೆಕ್ಸ್ಟ್ ಇರೋದು ಸ್ನಾನ ಮಾಡಿ ಮತ್ತು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀನಿ. ಹಾಗೆಯೇ ಇದು ಧನುರ್ಮಾಸ ಆಗಿರೋದ್ರಿಂದ 1 ತಿಂಗಳು ನಂದು ಇದೇ ಥರ ರೊಟೀನ್ ಇರುತ್ತೆ. ನೋಡಿ, ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಮನೆ ಗುಡಿಸಿ ಒರೆಸಿ ತೊಳೆದು ಎಲ್ಲ ಆಯಿತು. ನೋಡಿ, ಇದು ನೀರಿನ ಸಿಂಕು ಈ ರೀತಿ ಆಗಿದೆ. ಮನೆ ಎದುರಿಗೆ ಸ್ವಲ್ಪ ಈಗ ಜಾಗ ಆಗಿದೆ. ಹಾಗೆ ಇದು ಹೊಸ ವರ್ಷದ ವಿಡಿಯೋ ಅನ್ಬೋದು. ಜನವರಿ 1ನೇ ತಾರೀಕು ನನಗೆ ಇವತ್ತು ವಿಡಿಯೋ ಅಪ್ಲೋಡ್ ಆಯಿತು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಬೆಳಗ್ಗೆನೇ 4 ಗಂಟೆಗೆ ಮನೆ ಮುಂದ್ಗಡೆ ಎಲ್ಲ ತೊಳೆದ್ಬಿಟ್ಟು ನೀರು ಹಾಕಿ ಇನ್ನು ನಾನು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಫಸ್ಟು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ನೀರಿನ ಟ್ಯಾಂಕ್ ಓಪನ್ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬ ಆದಮೇಲೆ ಮಾಡ್ತಾರಂತೆ. ಇನ್ನೂ ಸಹಿತ ಓಪನ್ ಆಗಿಲ್ಲ. ಅಂದರೆ ನಾನು ಈ ಥರ ರೆಡಿ ಆದಮೇಲೆ ವಿಡಿಯೋ ಹಾಕಿರಲಿಲ್ಲ. ಇವತ್ತೇ ನಾನು ವಿಡಿಯೋ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು, ಫುಲ್ ಇಡೀ ಮನೆಯೂ ಗುಡಿಸಿ ಒರೆಸಿ ಪ್ರತಿಯೊಂದು ಕೆಲಸನೂ ಆಯಿತು. ಈಗ ನಾನು ದೇವಸ್ಥಾನದಿಂದ ಬಂದುಬಿಟ್ಟು ತಿಂಡಿ ಮಾಡಬೇಕಷ್ಟೇ. ತಿಂಡಿ ಮಾಡಿ ಅಡುಗೆ ಮಾಡಿ ಮತ್ತು ನನ್ನ ಟೈಲರಿಂಗ್ ಕೆಲಸನ ಸ್ಟಾರ್ಟ್ ಮಾಡಬೇಕು. 4:15 ಆಗಿದೆ. 3:30 ಎದ್ರೂ ಸಹಿತನೂ ಟೈಮ್ ಸಾಲಲ್ವೇನೋ ಅಂತ ಅನಿಸುತ್ತೆ. ಮತ್ತು ಮನೆಯಲ್ಲೂ ಸಹ ಪೂಜೆನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ. ಧನುರ್ಮಾಸದಲ್ಲಿ ಮನೆಯಲ್ಲೂ ಪೂಜೆ ಮಾಡಬೇಕು, ಹಾಗೆ ದೇವಸ್ಥಾನಕ್ಕೂ ಹೋಗಬೇಕು. ದೇವಸ್ಥಾನ ಹತ್ರ ಇಲ್ಲ ಅನ್ನೋರು ಅಟ್ಲೀಸ್ಟ್ ಮನೇಲಾದ್ರೂ 6 ಗಂಟೆ ಒಳಗೆ ಪೂಜೆ ಮುಗಿಸಿ ತುಂಬಾ ಒಳ್ಳೆಯದು. ಹಾಗೆ ತುಳಸಿಗೆಲ್ಲ ದೀಪ ಇಟ್ಟು ಹೊರಟೆ. ಸ್ವಲ್ಪ ಲೇಟ್ ಆಗಿಬಿಡ್ತು, ಅಂದರೆ ಸ್ತೋತ್ರ ಸ್ಟಾರ್ಟ್ ಮಾಡಿದರು. ನಮ್ಮ ಮನೆ ಹತ್ರ ಕೇಳಿಸತ್ತೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಿಟ್ಟು ಬರ್ರಿ ಅಂತ ಹೇಳಿದೆ. ಅದಕ್ಕೆ ಅವ್ರ ಗಾಡಿನ ಹೊರಗಡೆ ಇಟ್ಬಿಟ್ಟು ಕಾಯ್ತಾಯಿದ್ರು. ಹಾಗೆ ನನಗೆ ದೇವಸ್ಥಾನದ ತನಕ ಬಿಟ್ಟು ಬರ್ತಾರೆ. ಅಂದರೆ ದೇವಸ್ಥಾನ ಹತ್ರನೇ ಇದೆ ಸ್ವಲ್ಪ, ಮತ್ತು ಲೇಟ್ ಆಗಿತ್ತಲ್ಲ ಅಂದ್ಬಿಟ್ಟು ನಾನು ಅವರಿಗೆ ಬಿಡೋದಕ್ಕೆ ಹೇಳಿದೆ. ನೋಡ್ತಾ ಇರ್ಬೋದು, ತುಳಸಿಗೆ ದೀಪ ಇಟ್ಟೆ. ಬೆಳಗ್ಗೆನೇ ಈ ರೀತಿ ಬೇಗನೆ ತುಳಸಿಗೆ ದೀಪ ಇಟ್ಟು ಪೂಜೆ ಎಲ್ಲ ಆದರೆ ಧನುರ್ಮಾಸದಲ್ಲಿ ತುಂಬಾ ಒಳ್ಳೆಯದು. ಹಾಗೆ ನಾನು ನ್ಯೂ ಇಯರ್ಗೆ ಈ ಸ್ಯಾರಿನ ಹಾಕ್ಕೊಂಡಿದ್ದೆ. ನಮ್ಮನೆಯವರು ನೋಡಿ, ಚಳಿ ಅಂತ ಜರ್ಕಿ ಟೋಪಿ ಎಲ್ಲ ಹಾಕಿ ರೆಡಿ ಆಗಿಬಿಟ್ಟಿದ್ದಾರೆ ಬಿಟ್ಟು ಬರೋದಕ್ಕೆ. ಅವರಿಗೆ ಚಳಿ ಅಂದರೆ ಆಗೋದಿಲ್ಲ. ನೋಡ್ತಾ ಇರ್ಬೋದು, ಅವ್ರಿಗೆ ನಿದ್ದೆ ಇನ್ನೂ ಬಿಟ್ಟಿಲ್ಲ, ಆದರೂ ಸಹಿತ ನಾನು ವಿಡಿಯೋ ಮಾಡಿದೆ. ನೋಡಿ, ಫಸ್ಟ್ ಬಂದಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಫಸ್ಟು ನಾವು ವಿಷ್ಣು ಸಹಸ್ರನಾಮ ಓದ್ಬಿಟ್ಟು ಹಾಗೆ ಭಜನೆ ಎಲ್ಲ ಹೇಳಿಬಿಟ್ಟು ಇಲ್ಲಿ ಪೂಜೆ ಮುಗಿಸಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ರಂಗನಾಥ ಸ್ವಾಮಿಯಲ್ಲಿ ಮಂಗಳಾರತಿ ಪೂಜೆ ಎಲ್ಲ ಆದಮೇಲೆ ಮಾರಿಕಾಂಬಾ ಟೆಂಪಲಿಗೆ ಬರ್ತೀವಿ. ಮಾರಿಕಾಂಬಾ ಟೆಂಪಲಿಂದ ಮತ್ತೆ ಮನೆಗೆ ಬರ್ತೀವಿ. ಮನೆಗೆ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗಿರುತ್ತೆ. ಈ ರೀತಿ ಧನುರ್ಮಾಸನ ನಾವು ಮಾಡೋಕ್ಕೆ ಶುರು ಮಾಡಿ ತುಂಬ ವರ್ಷ ಆಯಿತು. ಒಂದು ಹೆಚ್ಚು ಕಡಿಮೆ ಅಂದರೆ 18 ವರ್ಷದ ಮೇಲೇ ಆಯಿತು. ತುಂಬಾ ಒಳ್ಳೆಯದಿದೆ. ಯಾರಿಗೆಲ್ಲ ಹತ್ತಿರದಲ್ಲೇ ದೇವಸ್ಥಾನ ಇದೆ ನೀವು ಹೋಗಿ ಬರ್ಬೋದು. ಇಲ್ಲ ಅಂತಂದರೆ ಮನೆಯಲ್ಲೇ ಧನುರ್ಮಾಸ ಪೂಜೆನ ಮಾಡ್ಬೋದು. ತುಂಬ ಒಳ್ಳೆಯದಿದೆ. ವಿಷ್ಣು ಸಹಸ್ರನಾಮ ಓದೋದಕ್ಕೆ ಬರೋದಿಲ್ಲ ಅಂದರೆ ವಿಷ್ಣು ಸಹಸ್ರನಾಮನ ನೀವು ಹಾಕ್ಕೊಂಡು ಪೂಜೆ ಮಾಡ್ಬೋದು. ಹಾಗೆ ನೋಡಿ, ಇಷ್ಟು ಜನ ಸೇರಿದ್ರು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಇವತ್ತು ಜನವರಿ 1 ಅಲ್ವಾ, ತುಂಬ ಜನ ಇದ್ದರು. ಎಲ್ಲ ದೇವಸ್ಥಾನದಲ್ಲೂ ತುಂಬ ಜನ ಇದ್ದರು. ಹಾಗೆ ಈಗ ಶಬರಿಮಲೆ ಹೋಗೋ ಸ್ವಾಮಿಗಳೆಲ್ಲ, ಯಾತ್ರೆ ಹೋಗೋರೆಲ್ಲ ಇರ್ತಾರೆ. ಎಷ್ಟೊಂದು ಜನ ಇರ್ತಾರೆ ನೋಡಿ. ಇದು ವೆಂಕಟರಮಣ ದೇವಸ್ಥಾನ. ಇಲ್ಲಿ ಬಂದ್ವಿ. ಇಲ್ಲೂ ಸಹ ಪೂಜೆ ಅಲಂಕಾರ ತುಂಬ ಚೆನ್ನಾಗಿತ್ತು ಸ್ವಾಮಿಗೆ. ಶ್ರೀನಿವಾಸ, ಹರೇ ಶ್ರೀನಿವಾಸ, ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ಆಗಿತ್ತು. ಹಾಗೆ ಸ್ವಲ್ಪ ಲೇಟ್ ಆಯಿತು ಪೂಜೆ ಮುಗಿಯೋದು. ಅಂದರೆ ಹೊಸ ವರ್ಷ ಆಗಿರೋದ್ರಿಂದ ಸ್ವಲ್ಪ ಜನ ಎಲ್ಲ ಬರೋ ತನಕ ವೆಯ್ಟ್ ಮಾಡಿ ಮತ್ತು 6:30ಗೆ ಮಂಗಳಾರತಿ ಮಾಡಿದರು. ನೋಡಿ, ಈ ದೇವಸ್ಥಾನವೂ ಅಷ್ಟೇ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ. ನಮ್ಮ ಆನಂದಪುರದಲ್ಲಿ ನಮ್ಮ ಮನೆ ಹತ್ತಿರ ತುಂಬ ದೇವಸ್ಥಾನ ಇದೆ. ನಾವು ಹಾಗೇನಾದರೂ ಹೋಗಬೇಕು ಅಂದರೆ ಇನ್ನೂ ತುಂಬ ದೇವಸ್ಥಾನ. ನೋಡಿ, ಇದು ಮಾರಿಕಾಂಬಾ ದೇವಸ್ಥಾನ. ನಾನು ತುಂಬ ವಿಡಿಯೋಗಳಲ್ಲಿ ಹೆಚ್ಚಾಗಿ ಮಾರಿಕಾಂಬಾ ಟೆಂಪಲು, ಕೋಟೆ ಆಂಜನೇಯ ಸ್ವಾಮಿ, ಹಾಗೆ ರಂಗನಾಥ ಸ್ವಾಮಿ ದೇವಸ್ಥಾನ ತೋರಿಸಿದ್ದೀನಿ. ಹಾಗೆ ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಇದ್ದಿದ್ದೆ ಅಲ್ವ ಕೆಲಸ. ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದು ನಾನು ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ಕಡುಬಿಗೆ ಅಕ್ಕಿನ ಪುಡಿ ಮಾಡಿ ಇಟ್ಟು ನೀರಿಟ್ಟಿದ್ದೆ. ಬಿಸಿ ನೀರಾಗೋದಕ್ಕೂ ಹಿಟ್ಟನ್ನು ಕುದಿಸ್ಬಿಟ್ಟು ಕಡುಬು ಮಾಡೋದಕ್ಕೆ. ಕಡುಬು ಮತ್ತು ಚಟ್ನಿ ಮಾಡ್ತೀನಿ. ಸಾಂಬಾರು ಇದೆ, ಯಾವ್ದು ಬೇಕಾದರೂ ಹಾಕ್ಕೊಂಡು ತಿಂತಾರೆ.
ಹಾಗಾಗಿ ನೋಡ್ತಾ ಇರ್ಬೋದು. ಈಗ ತುಂಬ ಬೇಗನೆ ಎದ್ದಿರ್ತೀವಿ, ಹಾಗೆ ತುಂಬ ಚಳಿ ಇರೋದ್ರಿಂದ ಬಿಸಿ ಬಿಸಿ ಆದರೆ ತಿನ್ನಬೇಕು ಅಂತ ಅನಿಸುತ್ತೆ. ತಣ್ಣಗಾದರೆ ಅಷ್ಟೊಂದು ಚೆನ್ನಾಗೇ ಅನಿಸಲ್ಲ. ಹಾಗೆ ಕಡುಬು ಮತ್ತು ಚಟ್ನಿ ಹಾಗೆ ಸಾಂಬಾರು. ಈಗೇನು ಅಂದರೆ ದೇವಸ್ಥಾನದಲ್ಲಿ ಪೊಂಗಲ್ ಪ್ರಸಾದ ವಿಶೇಷ. ಎಲ್ಲ ದೇವಸ್ಥಾನಗಳಲ್ಲೂ ಪೊಂಗಲ್ ಕೊಡ್ತಾರೆ. ದೇವಸ್ಥಾನದಿಂದ ಬಂದ ತಕ್ಷಣ ಪೊಂಗಲ್ಲು ತಿಂದಮೇಲೆ ತುಂಬ ಹೊತ್ತು ಹೊಟ್ಟೆ ಫುಲ್ ಅಂದಂಗೆ ಇರುತ್ತೆ. ಹಾಗಾಗಿ ತಿಂಡಿ ತುಂಬ ಲೇಟೇ ಆಗುತ್ತೆ. ನಾವು 10:30 11 ಗಂಟೆ ಈ ರೀತಿ ತಿಂತೀವಿ. ಯಾಸ್ಮಿನ್ ಎಲ್ಲ ಬಂದಮೇಲೆ ಉಷಾ, ನಾನು, ಯಾಸ್ಮಿನ್ ಎಲ್ಲರೂ ಸೇರಿಕೊಂಡು ತಿಂಡಿ ತಿಂತೀವಿ. ನೋಡ್ತಾ ಇರ್ಬೋದು, ಹಾಲು ಸಮೇತ ಕಾಯಿಸೋಣ ಅಂಥೇಳಿ ಪಾತ್ರೆ ಹಾಕ್ತಾಯಿದ್ದೆ. ಫ್ರೆಂಡ್ಸ್, ನನಗೆ ಪ್ಯಾಕೆಟ್ ಹಾಲು ಅಂದರೆ ಇಷ್ಟನೇ ಆಗಲ್ಲ. ಪ್ಯಾಕೆಟ್ ಹಾಲು ನನಗದು ಏನೋ ಟೇಸ್ಟ್ ಅನಿಸೋದೇ ಇಲ್ಲ. ನಂದಿನಿ ಹಾಲು ಅವೆಲ್ಲ ಕೆಲವು ಸರಿ ಮತ್ತು ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಆದರೆ ನಮ್ಮನೆ ಹತ್ರನೇ ಡೈರಿ ಇರೋದ್ರಿಂದ ಡೈರಿಗೆ ಹಾಲು ತರ್ತಾರೆ ಹಳ್ಳಿ ಕಡೆಯಿಂದ. ಅವ್ರ ಹತ್ರ ನಾನು ಅರ್ಧ ಲೀಟ್ರ್ ಹಾಲು ತೊಗೊಳ್ತೀವಿ. ದಿನಕ್ಕೆ ಅರ್ಧ ಲೀಟ್ರ್ ಹಾಲು ಬೇಕು. ಅಂದರೆ ಮಕ್ಕಳೆಲ್ಲ ಹಾಲೆಲ್ಲ ಕುಡಿಯೋದು ತುಂಬ ಕಮ್ಮಿ. ಟೀ ಕಾಫಿನೂ ಅವ್ರು ಕಮ್ಮಿ. ನಾನು ನಮ್ಮನೆಯವರು ಹಾಗೆ ಯಾಸ್ಮೀನು, ನನಗೆಲ್ಲ ಟೀ ತುಂಬಾ ಇಷ್ಟ. ನಾನು ಟೀ ಇಷ್ಟ ಅಂತ ಒಂದೇ ಸಮನೆ ಕುಡಿಯೋಲ್ಲ. ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಚಿಕ್ಕ ಲೋಟದಲ್ಲಿ ಕುಡಿತೀನಿ. ಹಾಗೆ ನೋಡಿ, ಟೈಮ್ 9:30 ಆಯಿತು. ಯಾಸ್ಮಿನ್ ಬರೋ ಟೈಮ್ ಆಗೇ ಹೋಯಿತು. ಯಾಸ್ಮಿನ್ 9ರಿಂದ 9:30 10 ಗಂಟೆ ಒಳಗಂತೂ ಬರ್ತಾಳೆ. ಹಾಗೆ ನೋಡ್ತಾ ಇರ್ಬೋದು, ಇದು ನಮ್ಮ ಮನೆ ಎದುರುಗಡೆ. ತುಂಬ ಸರಿ ಈ ವ್ಯೂವನ್ನು ತೋರಿಸಿದ್ದೀನಿ. ಹಾಗೆ ನೋಡಿ, ಮನೆ ಎದುರುಗಡೆ ಬೋರ್ಡ್ ಸಹ ಒಂದು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮನೆ ಎದುರಿಗೆ ನಾನು ಗುಂಡಿ ಮಾಡಿದಾಗ ವಿಡಿಯೋ ಹಾಕಿದ್ದೆ. ನಂತರ ಈ ರೀತಿ ಸೊಂಪೆಲ್ಲ ಮಾಡಾದಮೇಲೆ ವಿಡಿಯೋ ಹಾಕಿರಲಿಲ್ಲ. ನೋಡಿ, ಮನೆ ಎದುರುಗಡೆ ಇಷ್ಟು ಜಾಗ ಸ್ಪೇಸ್ ಸಿಕ್ಕಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ ಹೊರಗಡೆ ಬಂದರೆ. ಹಾಗೆಯೇ ನಮ್ಮ ಕೆಲಸ ಅಂದರೆ ತಿಂಡಿ ಎಲ್ಲ ಮಾಡಾದಮೇಲೆ ನಮ್ಮ ಮನೆಯವರು 10 ಗಂಟೆಗೆ ತಿಂಡಿಗೆ ಬರ್ತಾರೆ. ಅವ್ರು ಬರೋವರೆಗೂ ನಾನು ಸ್ವಲ್ಪ ಬ್ಲೌಸ್ ಎಲ್ಲ ಕಟ್ ಮಾಡಿಡೋಣ ಅಂಥೇಳಿ. ಅಂದರೆ ಈಗ ಏನಾಗ್ತಿದೆ ಅಂದರೆ ಬೆಳಗ್ಗೆ 3:30ಗೆ ಎದ್ದೇಳೋದ್ರಿಂದ ಸಂಜೆ 9 ಗಂಟೆ ಅಂತಿದ್ದಂಗೆ ಫುಲ್ ನಿದ್ದೆ ಬಂದುಬಿಡುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದೊಂದು ನನಗೆ ರೊಟೀನ್ ಚೇಂಜ್ ಆಗಿಬಿಟ್ಟಿದೆ. ಈಗ ಮೊದಲು ಸಂಜೆ 8ರಿಂದ ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಕೊತಿದ್ದೆ ತುಂಬ ಬಟ್ಟೆ. ಆದರೆ ಇವಾಗ ನನಗೆ ಕಟ್ಟಿಂಗು ಮಾಡೋದಕ್ಕಾಗಲ್ಲ. ಒಂದೊಂದು ದಿವಸ ಮಾಡ್ತೀನಿ, ಒಂದೊಂದು ದಿವಸ ಕಟ್ಟಿಂಗ್ ಮಾಡೋದಕ್ಕಾಗಲ್ಲ. ವೀಡಿಯೋ ಎಡಿಟಿಂಗ್ ಎಲ್ಲ ಇರುತ್ತೆ. ಹಾಗೆ ಇನ್ನೊಂದು ಚಾನಲ್ RG ಟೈಲರಿಂಗ್ ಕ್ಲಾಸಿಗೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಹಾಕೋದೆಲ್ಲ ಇತ್ತು ನಿನ್ನೆ. ಹಾಗಾಗಿ ನನಗೆ ಕಟ್ಟಿಂಗ್ ಮಾಡೋದಕ್ಕೆ ಆಗೇ ಇರಲಿಲ್ಲ. ಹಾಗೆಯೇ ಉಷಾನು 10 ಗಂಟೆಗೆ ಬರ್ತಾರೆ. ನಾವು 3 ಜನ ನಮ್ಮನೆಯವರು ಎಲ್ಲ ಸೇರಿ ಒಟ್ಟಿಗೆ ತಿಂಡಿ ತಿಂತೀವಿ. ಹಾಗೆ ಮತ್ತೆ ಸ್ಟಿಚ್ ಮಾಡೋದಕ್ಕೆ ಬ್ಲೌಸ್ ಬೇಕಲ್ವ. ಹಾಗಾಗಿ ಯಾಸ್ಮಿನ್ ಜೊತೆಗೆ ಮಾತಾಡ್ತಾ ಕಟ್ ಮಾಡ್ತಾಯಿದ್ದೆ. ಹಾಗೆ ಯಾಸ್ಮಿನ್ನು ನೋಡ್ತಾ ಇರ್ಬೋದು, ಅವಳು ಕಟ್ ಮಾಡ್ತಿರೋ ಬ್ಲೌಸ್ ವೀಡಿಯೋ ಸಹಿತ ಹಾಕಿದೆ ಇವತ್ತು. ಹಾಗೆ ಈ ಚಾನಲಿಗೆ ವೀಡಿಯೋ, ಆ ಚಾನಲಿಗೆ ವೀಡಿಯೋ, ಹಾಗೆ ಎರಡೂ ಚಾನಲಿಗೂ ಸಹಿತ ವೀಡಿಯೋ ಆಗ್ತಾನೇ ಇರಬೇಕು. ನನ್ನ ಫೋನಲ್ಲಿ ಮೆಮೊರಿ ಅಂತೂ ಫುಲ್ ಬರ್ತಾನೆ ಇರುತ್ತೆ. ಆದರೆ ಫ್ರೆಂಡ್ಸ್, ನೀವು ಯಾವುದೇ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಟೈಮಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೈಮಿಂಗ್ಸಿಗೆ ತುಂಬ ವ್ಯಾಲ್ಯೂ ಕೊಡಿ. ಯಾಕಂದರೆ ಹೋದ ಸಮಯ ಮತ್ತೆ ಯಾವತ್ತೂ ಬರೋದಿಲ್ಲ. ಹಾಗಾಗಿ ನೀವು ಏನೇ ಕೆಲಸ ಮಾಡಿ, ನೀವು ಮಾಡ್ತಾ ಇರೋ ಇಂಪಾರ್ಟೆಂಟ್ ಕೆಲಸನ ಬಿಡಬಾರ್ದು. ಫ್ರೆಂಡ್ಸ್, ನಾನು ಯೂಟ್ಯೂಬ್ ವಿಡಿಯೋ ಮಾಡಲಿ, ರೀಲ್ಸ್ ಮಾಡಲಿ, ಅಥವಾ ಎಲ್ಲಿಗಾದರೂ ಹೋಗಲಿ ಬರಲಿ, ನನ್ನ ಕೆಲಸ ಏನು, ಇಂಪಾರ್ಟೆಂಟ್ ಕೆಲಸ ಏನು, ಟೈಲರಿಂಗ್, ಅದನ್ನು ನಾನು ಬಿಡೋದಿಲ್ಲ. ಯಾಕಂದರೆ ಅದು ನಮ್ಮ ಕಮಿಟ್ಮೆಂಟ್ಗಳಂದರೆ ನಾವು ಈಗ ಟೈಲರಿಂಗ್ ಮಾಡ್ತಾನೆ ಟೈಲರಿಂಗಿಂದನೇ ಕೆಲವೊಂದು ಆದಾಯಗಳು ನನಗೆ ಇರುತ್ತೆ. ಅದನ್ನೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕಾಗಿ ನಾನು ದಿನಕ್ಕೆ ಇಷ್ಟು ಬಟ್ಟೆ ಅಂತ ಹೊಲಿಲೇಬೇಕು. ಏನೇ ಮಾಡಿದ್ರೂ ಸಹಿತ ದಿನಕ್ಕೆ ಇಷ್ಟು ಬಟ್ಟೆ, ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ನಾನು ಗಳಿಸಲೇಬೇಕು. ಆಗಲೇ ನೋಡಿ 10 ಗಂಟೆ ಆಯಿತು. ನಮ್ಮನೆಯವರು ಬಂದರು. ಅವರಿಗೂ ತಿಂಡಿ ಹಾಕಿ ಇಟ್ಬಿಟ್ಟು ನಾನು ತಿಂಡಿ ತಿಂತಾಯಿದ್ದೆ. 10:30 ಆಗಿತ್ತು. ಫುಲ್ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಹಾಗಾಗಿ ತುಂಬ ಚಳಿ ಅಲ್ವಾ, ಟೀ ಸಹ ಮಾಡ್ಕೊಂಡಿದ್ವಿ. ಹಾಗೆಯೇ ಉಷಾ, ನಾನು ಮತ್ತು ಯಾಸ್ಮಿನ್ ಮತ್ತು ನಮ್ಮನೆಯವರು, ನಾವು 4 ಜನ ಪ್ರತಿದಿನ ತಿಂಡಿ ತಿಂದು ಊಟ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ 4 ಜನನೂ ಬರೋ ರೀತಿ ಕಾದ್ಬಿಟ್ಟು ಒಟ್ಟಿಗೆ ತಿಂಡಿ ತಿಂತೀವಿ. ಹಾಗೆ ಉಷಾನೂ ಸಹಿತ ಬೆಳಗ್ಗೆನೇ ಬೇಗ ಬಂದಿರ್ತಾರಲ್ವ, ಅವರು ಸಹ ತಿಂಡಿ ತಿಂದಿರಲ್ಲ, ಹಾಗೆ ಬಂದಿರ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿ ತಿಂಡಿ ತಿಂತೀವಿ. ಹಾಗೆ ನನ್ನ ವೀಡಿಯೋಸ್ಗಳೆಲ್ಲ ನೀವು ನೋಡ್ತೀರಾ, ನಾನು ಎಷ್ಟು ಕೆಲಸಗಳು ಮಾಡ್ತೀನಿ ಅಂಥೇಳಿ. ಈ ರೀತಿ ಮಾಡಿದ್ರೆ ಮಾತ್ರ ನಾವು ನಮ್ಮಲ್ಲಿರೋಂಥ ಕಮಿಟ್ಮೆಂಟ್ಗಳಿಗೆ ದುಡ್ಡನ್ನು ಹೊಂದಿಸೋದಾಗತ್ತೆ. ಇಲ್ಲ ನಾವು ಸೋಮಾರಿಗಳ ಥರ ಮಾಡ್ತೀವಿ, ಟೈಮ್ ಸುಮ್ಮನೆ ವೇಸ್ಟ್ ಮಾಡ್ತೀವಿ ಅಂತಂದರೆ ಏನನ್ನು ಸಹ ಸಾಧನೆ ಮಾಡೋದಕ್ಕಾಗಲ್ಲ. ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ಇರೋಂಥ ಒಂದೊಂದು ನಿಮಿಷವೂ ಸಹಿತ ಇಂಪಾರ್ಟೆಂಟಾಗಿ ಕಳಿಬೇಕು. ನೋಡ್ತಾ ಇದ್ದೀರಲ್ಲ, ನಾನು
ತುಂಬ ನಿದ್ದೆ ಬಂದುಬಿಡ್ತು ಫ್ರೆಂಡ್ಸ್. ಎಷ್ಟು ನಿದ್ದೆ ಬಂತು ಅಂದರೆ ಹೇಳೋಕ್ಕಾಗಿಲ್ಲ. ಒಂದು 10 ನಿಮಿಷ ಮಲಗಿಬಿಟ್ಟು ಅಂದರೆ ಒಂದು ಮಧ್ಯಾಹ್ನ 10 ನಿಮಿಷ ಮಲ್ಕೊಂಡು ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಿದ್ದೆ ಗಟ್ಟಿಯೋ ಬುದ್ಧಿ ಗಟ್ಟಿಯೋ ಅನ್ನೋ ಥರ ಇದೆ ಅಲ್ವಾ ಗಾದೆ. ನಿದ್ದೆ ಮತ್ತು ಸರಿ ಇಲ್ಲ ಅಂದರೆ ತಲೆ ಒಳಗಡೆ ಏನೂ ಐಡಿಯಾನೇ ಬರಲ್ಲ. ನಿದ್ದೆ ಕರೆಕ್ಟಾಗಿತ್ತು ಅಂದರೆ ಮಾತ್ರ ಏನೋ ಒಂದು ಐಡಿಯಾಗಳು ಬಂದೇ ಇರುತ್ತೆ. ಹಾಗಾಗಿ ಆಮೇಲೆ ಒಂದು 10 ನಿಮಿಷ ಅಷ್ಟೇ, ನಾನು ಜಾಸ್ತಿ ಗಂಟೆಗಟ್ಟಲೆಲ್ಲ ನಿದ್ದೆ ಮಾಡಲ್ಲ. ನಂಗೆ ತುಂಬ ಆಯಾಸ ಆಯಿತು ಅಂದರೆ ಒಂದು 10 ನಿಮಿಷ ಮಲಗಿ ಎದ್ಬಿಟ್ರೆ ನನಗೆ ಒಳ್ಳೆ ಯೋಚನೆಗಳು ಹಾಗೆ ಒಳ್ಳೊಳ್ಳೆ ಐಡಿಯಾಗಳು ಇದು ಮಾಡ್ಬೇಕು ಅದು ಮಾಡ್ಬೇಕು ಆ ರೀತಿ ಆಗುತ್ತೆ. ಇಲ್ಲ ಅಂತಂದರೆ ಮೈಂಡ್ ಒಂಥರ ಬ್ಲಾಂಕ್ ಆದಂಗೆ, ನನಗೆ ಏನೂ ಸಹಿತ ಓಡೋದೇ ಇಲ್ಲ ತಲೆಯಲ್ಲಿ. ಅದಕ್ಕೋಸ್ಕರ ನಾನೊಂದು 10 ನಿಮಿಷ ಮಲ್ಕೊಳ್ತೀನಿ, ಈಗ ಬೇಗ ಹೇಳ್ತೀನಿ ಅಂಥೇಳಿ ಇಲ್ಲೇ ಇವ್ರ ಜೊತೆ ಮಾತಾಡ್ತಾ ಸೋಫಾ ಮೇಲೆ ಒಂದು 10 ನಿಮಿಷ ಮಲ್ಕೊಂಡು ಎದ್ದರೆ ನನಗೆ ಚೆನ್ನಾಗಿ ಅನಿಸುತ್ತೆ. ನಿಮಗೆಲ್ಲ ಹೇಗೆ ನಿದ್ದೆ ಬಿಟ್ಟು ಇದ್ದರೆ ಯಾವ ರೀತಿ ಅನಿಸುತ್ತೆ ಬಟ್ಟೆ ಹೊಲಿಯೋಕ್ಕೆ ನನಗೆ ಕಮೆಂಟ್ ಮಾಡಿ. ಹಾಗೆ ಮಧ್ಯಾಹ್ನ ಬಟ್ಟೆ ಎಲ್ಲ ಹೊಲಿದಾದ್ಮೇಲೆ ಮಧ್ಯಾಹ್ನ 4 ಗಂಟೆ ಮೇಲೆ ಹೊಸ ವರ್ಷ ಅಲ್ಲ, ನಾನು ಉಷಾ ಸೇರಿಬಿಟ್ಟು ಸಿಂಧು ಸೇರಿಬಿಟ್ಟು ಒಂದು ರೀಲ್ಸ್ ಮಾಡಿದ್ವಿ. ಈ ರೀಲ್ಸು ನನ್ನ ರೇವತಿ ಇನ್ಸ್ಟಾಗ್ರಾಮಲ್ಲಿ ಇದೆ, ನೋಡ್ಬೋದು. ತುಂಬ ಕಾಮಿಡಿ ಇದೆ ಈ ರೀಲ್ಸು. ಈ ರೀಲ್ಸ್ ಮಾಡಿದ್ವಿ. ಹಾಗೆ ಉಷಾ ಬಂದುಬಿಟ್ಟು ನಮ್ಮ ಟೈಲರಿಂಗ್ ಕ್ಲಾಸಿಗೆ ಜಾಯ್ನ್ ಆದವರು. ಫಸ್ಟಿಗೆ ಸೇರಿದಾಗ ಅವ್ರಿಗೆ ನಾನು ತುಂಬ ಬೈತಾ ಇದ್ದೆ. ಫಸ್ಟಿಗೆ ನಂಗೆ ಅವ್ರು ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದರೆ ಅವರು ಸ್ವಲ್ಪ ಡೈರೆಕ್ಟಾಗಿ ಮಾತಾಡ್ತಾರೆ. ಡೈರೆಕ್ಟಾಗಿ ಮಾತಾಡೋದೇ ಇಷ್ಟ ಆಗಲ್ಲ ಅಂತಲ್ಲ, ಅವರು ನಮ್ಮ ಕ್ಲಾಸ್ ಹುಡುಗಿರಿಗೆ ಸ್ವಲ್ಪ ಡೈರೆಕ್ಟಾಗಿ ಏನಾದ್ರು ಅನಿಸಿದ್ರೆ ಅವ್ರು ಹೇಳಿಬಿಡ್ತಿದ್ರು. ಅವರು ಈ ರೀತಿ ಹೇಳ್ತಾರೆ ಅಂತ ಬೇಜಾರು ಮಾಡ್ತಿದ್ರು. ಹಾಗಾಗಿ ಅವರಿಗೆ ನಾನು ಬೈತಾ ಇದ್ದೆ. ಅದು ಬಿಟ್ಟರೆ ಈಗ ಅವರು ಡೈರೆಕ್ಟ್ ಮಾತು ಬಿಟ್ಟರೆ ಮನಸ್ಸು ಅಷ್ಟೇ ಒಳ್ಳೆಯದವ್ರದ್ದು. ಮನಸ್ಸು ತುಂಬಾ ಒಳ್ಳೆಯದು. ಮಾತೆಲ್ಲ ಸ್ವಲ್ಪ ಡೈರೆಕ್ಟಾಗಿ ಯಾರು ಮಾತಾಡ್ತಾರೋ ಅವರು ಮನಸ್ಸಲ್ಲಿ ಕಲ್ಮಶ ಇರೋದಿಲ್ಲ. ಅದೇ ಹೇಳೋದು. ಹಾಗೆಯೇ 4:15 ಆಯಿತು, ಅವ್ರು ಹೊರಟರು. ಸಿಂಧು ಮತ್ತು ಉಷಾ ಹೊರಟರು. ಯಾಸ್ಮಿನ್ ಮಾತ್ರ 5:15 ನಂತರ ಹೋಗ್ತಾಳೆ, ಅವಳಿಗೆ 6 ಗಂಟೆಗೆ ಬಸ್ಸು. ಹಾಗೆಯೇ ಉಷಾ ಮತ್ತು ಸಿಂಧು ಇಬ್ಬರು ಹೊರಟರು. ಸಿಂಧು ನಮ್ಮೂರಲ್ಲೇ ಅಂಗಡಿ ಮಾಡಿದ್ದಾಳೆ. ಅವಳು ಎಂಬ್ರಾಯ್ಡ್ರಿ ಹಾಕ್ತಾಳಲ್ವ, ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಬ್ಲೌಸ್ ಇತ್ತು, ತೊಗೊಂಡೋದಕ್ಕೆ ಬರೋಕ್ಕೆ ಹೇಳಿದ್ದೆ. ಹಾಗಾಗಿ ಹೊಸ ವರ್ಷ ಅಲ್ಲ ಅಕ್ಕ ರೀಲ್ಸ್ ಮಾಡೋಣ ಅಂತೇಳ್ಬಿಟ್ಟು ರೀಲ್ಸ್ ಮಾಡಿಬಿಟ್ಟು ಸಿಂಧು ಮತ್ತು ಉಷಾ ಎಲ್ಲ ಹೊರಟರು. ಹಾಗೆಯೇ ಈಗ ಸ್ವಲ್ಪ ಬಟ್ಟೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ರೀಲ್ಸ್ ಮಾಡಿಕೊಂಡು ಬಟ್ಟೆ ಹೊಲ್ಕೊಂಡು ಖುಷಿಯಾಗಿದ್ದೀವಿ. ಇನ್ನೂ ಒಂದು 15 ದಿವಸ ಬಿಟ್ಟರೆ ಮತ್ತೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಪ್ರತಿನಿತ್ಯ ಜಾಸ್ತಿ ಕೆಲಸ, ಹೆವಿ ಕೆಲಸನೇ ಇರುತ್ತೆ. ಹಾಗೆ ಫ್ರೆಂಡ್ಸ್, ಈ ರೀತಿ ಇದೆ ನನ್ನ ಇಡೀ ದಿನದ ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.